ನಮಸ್ಕಾರ. ಇವತ್ತು ನಿಮಗೆ ಹೊಸ ವಿಚಾರಗಳನ್ನು ಹೇಳಲು ಬಂದಿದ್ದೇನೆ. ಗೋಹು ಗ್ರೀನ್ ವರ್ಲ್ಡ್. ಎಲ್ಲ ವೀಕ್ಷಕರಿಗೂ ಗೋಹು ಗ್ರೀನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2026ರಲ್ಲಿ ರೈತರಿಗೆ ಉಪಯೋಗವಾಗುವಂಥ 5 ದೊಡ್ಡ ಯೋಜನೆಗಳು ಜಾರಿಯಲ್ಲಿದ್ದಾವೆ. ಅವು ಯಾವ್ಯಾವು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯಮಾಡಿ ಕೆಳಗೆ ಕಾಣಿಸುವ ರೆಡ್ ಬಟನ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಒಪಿನಿಯನನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಓಕೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋದಾದರೆ ಪಿ ಎಮ್ ಕಿಸಾನ್ ಯೋಜನೆ, ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ. ಈ ಯೋಜನೆ ರೈತರನ್ನು ಬಲವರ್ಧನೆಗೊಳಿಸಲು ಕೇಂದ್ರ ಸರ್ಕಾರ ಜಾರಿ ಮಾಡಿರುವಂತಹ ಯೋಜನೆ ಆಗಿದೆ. ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂದರೆ, ರೈತರಿಗೆ 3 ಕಂತುಗಳಲ್ಲಿ ಅಂದರೆ ವರ್ಷಕ್ಕೆ 6,000 ರೂಪಾಯಿಗಳ ಮೊತ್ತವನ್ನು 2,000 ರೂಪಾಯಿ ಮೊತ್ತವನ್ನು 3 ಬಾರಿ ರೈತರ ಅಕೌಂಟ್ಗೆ DBT ಮೂಲಕ ವರ್ಗಾವಣೆ ಮಾಡುತ್ತೆ. ಎಲಿಜಿಬಿಲಿಟಿ ಯಾರು ಅಂದರೆ ಸಣ್ಣ ಅಥವಾ ಮಧ್ಯಮ ರೈತರು, ಅವರು ಲ್ಯಾಂಡ್ ಓನರ್ಸ್ ಆಗಿರಬೇಕು. ಅಂಥ ರೈತರು ಈ PM ಕಿಸಾನ್ ಯೋಜನೆಯನ್ನು ಅಪ್ಲೈ ಮಾಡಬಹುದು. ಈ ಯೋಜನೆಗೆ ಅಪ್ಲೈ ಮಾಡೋದ್ರಿಂದ ಪ್ರತಿ ವರ್ಷಕ್ಕೆ 3 ಬಾರಿ 2,000 ರೂಪಾಯಿಯಂತೆ 6,000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸುವಂತಹ ರೈತರಿಗೆ ಏಪ್ರಿಲ್ ಮತ್ತು ಜುಲೈ ಈ ಮಧ್ಯದಲ್ಲಿ ಮೊದಲ ಕಂತು ಹಾಗೂ ಆಗಸ್ಟ್ ನವೆಂಬರ್ 2ನೇ ಕಂತು, ಡಿಸೆಂಬರಿಂದ ಮಾರ್ಚ್ವರೆಗೆ 3ನೇ ಕಂತು ನೇರವಾಗಿ ರೈತರ ಖಾತೆಗೆ DBT ಮೂಲಕ ಹಣ ವರ್ಗಾವಣೆ ಆಗಿರುತ್ತದೆ. ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಈ KYC ಕಡ್ಡಾಯವಾಗಿ ಮಾಡಿರಬೇಕು. ಆಧಾರ್ ಲಿಂಕ್ ಆಗಿರೋದು ಕಡ್ಡಾಯ ಆಗಿರುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಾವು ಮುಂದಿನ ವಿಡಿಯೋದಲ್ಲಿ ಈ ಕುರಿತಾದಂಥ PM ಕಿಸಾನ್ ಯೋಜನೆ ಕುರಿತಾದಂಥ ಹಾಗೂ ಅರ್ಜಿ ಹೇಗೆ ಸಲ್ಲಿಸೋದು, ಬೇಕಾಗುವ ದಾಖಲೆಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಈಗ ಮುಂದಿನ ಯೋಜನೆಗೆ ಹೋಗೋಣ. ಓಕೆ, ನಮ್ಮ 2ನೇ ಯೋಜನೆ ಬಂದುಬಿಟ್ಟು PMFBY ಅಂದರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ. ಇದು ಒಂದು ಬೆಳೆಯ ವಿಮಾ ಯೋಜನೆ ಆಗಿದೆ. ಅಂದರೆ ಬೆಳೆಗೆ ಇನ್ಶೂರೆನ್ಸ್ ಮಾಡತಕ್ಕಂಥ ಯೋಜನೆಯೇ ಈ ಬೆಳೆ ವಿಮಾ ಯೋಜನೆ. ಇದು ಯಾವ ರೀತಿ ಪ್ರೀಮಿಯಂ ಕಟ್ಟೋದು ಅಂದರೆ, ಖಾರಿಫ್ ಬೆಳೆಗೆ 2%, ರಾಬಿ ಬೆಳೆಗೆ 1.5%, ಹಾಗೂ ಕಮರ್ಷಿಯಲ್ ಕ್ರಾಪ್ಸ್ಗೆ 5%ನ ನಾವು ಪ್ರೀಮಿಯಮ್ನ ಪೇ ಮಾಡಬೇಕು. ಇದು ಕೂಡ ನಮ್ಮ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್, ಹಾಗೆ ಯಾವುದೇ ಇನ್ಶೂರೆನ್ಸ್ ಮಾಡಿಸ್ತೀವಲ್ವ, ವೆಹಿಕಲ್ ಇನ್ಶೂರೆನ್ಸ್, ಅದೇ ರೀತಿಯಾಗಿ ಈ ಬೆಳೆ ಇನ್ಶೂರೆನ್ಸ್ ಕೂಡ ಅಪ್ಲೈ ಆಗುತ್ತೆ. ಇದನ್ನು ಯಾವ ಸಮಯದಲ್ಲಿ ಅಪ್ಲೈ ಮಾಡಬೇಕು ಅಂದರೆ, ನಾವು ಬಿತ್ತನೆ ಬೀಜ ಬಿತ್ತನೆ ಮಾಡ್ತಿರ್ತೀವಲ್ವ ಹೊಲಗಳಿಗೆ, ಆ ಸಮಯದಲ್ಲಿ ಈ PMFBYಗೆ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಇದು ಕೂಡ ಒಂದು ಕೇಂದ್ರ ಸರ್ಕಾರದ ವಿಮಾ ಯೋಜನೆ ಆಗಿದೆ, ಗೌರ್ಮೆಂಟ್ ಕಡೆಯಿಂದ. ಇದರಿಂದ ಉಪಯೋಗಗಳೇನು? ಮೊದಲನೇದಾಗಿ, ರೈತರು ಯಾವುದೇ ಸಂದರ್ಭದಲ್ಲಿ, ಯಾವುದೇ ಮಳೆಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ, ಎಂತಹ ಸಂದರ್ಭಗಳಲ್ಲಾಗಲಿ ಸೇಫ್ ಆಗಿರ್ತಾರೆ. ಯಾವ ರೀತಿ ಅಂದರೆ, ಯಾವುದೇ ರೀತಿಯ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಆದಾಗ, ಮಳೆ ಹೆಚ್ಚು ಬಂದು ಬೆಳೆ ನಾಶ ಆದಾಗ, ಅಥವಾ ಮಳೆಯೇ ಬರದೆ ಬೆಳೆ ನಾಶ ಆದಾಗ, ಚಂಡಮಾರುತ, ಗಾಳಿ, ಇನ್ನಿತರ ಯಾವುದೇ ಕಾರಣಗಳಿಂದ ಬೆಳೆ ನಾಶ ಆದಾಗ ಈ ಇನ್ಶೂರೆನ್ಸಿಂದ ನಾವು ಮಾಡಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಏನಿರುತ್ತಲ್ವ ಅದು ವಾಪಸ್ ಬರುತ್ತೆ. ಇದು ನೇರವಾಗಿ ರೈತರ ಖಾತೆಗೆ ಹಣ ಜಮೆ ಆಗುತ್ತೆ. ಆದರೆ ರೈತರು ಮಾಡಬೇಕಾಗಿರತಕ್ಕಂಥ ಒಂದೇ ಒಂದು ಕೆಲಸ ಏನು ಅಂದರೆ, ಬೆಳೆ ನಾಶ ಆಗಿ 72 ಗಂಟೆಗಳ ಒಳಗಾಗಿ ಅದರ ಮಾಹಿತಿಯನ್ನು ಕಚೇರಿಗೆ ಕೊಡಬೇಕು, ಕೃಷಿ ಇಲಾಖೆಗೆ ಕೊಡಬೇಕು, ಅಲ್ಲಿ ಅರ್ಜಿನ ಸಲ್ಲಿಸಬೇಕು ಆನ್ಲೈನ್ ಮುಖಾಂತರ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಮುಂದಿನ ಒಂದು ಸಪ್ರೇಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈಗ ಮುಂದಿನ ಯೋಜನೆಗೆ ಹೋಗೋಣ. ಈಗ ಮುಂದಿನ ಯೋಜನೆ PMKSY, ಪ್ರಧಾನ ಮಂತ್ರಿ ಕಿಸಾನ್ ಸಿಂಚೈ ಯೋಜನೆ. ಇದು ಒಂದು ನೀರಾವರಿ ಯೋಜನೆ. ಸಬ್ಸಿಡಿ ಕೊಡ್ತಾರೆ. ಯಾವ ರೀತಿ ಅಂದರೆ, ನಾವೀಗ ಡ್ರಿಪ್ ಇರಿಗೇಷನ್ ಮೂಲಗಳಿಗೆ ಏನಾದರೂ ಮಾಡಿಸಿದರೆ ಅದಕ್ಕೆ 55%, 100%ಅಲ್ಲಿ 55%ವರೆಗೂ ಸ್ಮಾಲ್ ಫಾರ್ಮರ್ಸ್ಗೆ ಅವ್ರಿಗೇನು ಮಾಡ್ತಾರೆ, 55% ಹಣವನ್ನು ಮರುಪಾವತಿ ಮಾಡ್ತಾರೆ, ಸಬ್ಸಿಡಿ ಕೊಡ್ತಾರೆ. ಹಾಗೆ 45% ಬೇರೆಯವ್ರಿಗೆ, ದೊಡ್ಡ ರೈತರಾಗಿರ್ಬೋದು ಅಥವಾ
ಹೆಚ್ಚು ಹೊಲವನ್ನು ಹೊಂದಿರತಕ್ಕಂಥ ರೈತರಿಗೆ ಏನು ಮಾಡ್ತಾರೆ 45% ರಿಫಂಡ್ ಮಾಡ್ತಾರೆ, ಇದು ಸಬ್ಸಿಡಿ ಕೊಡ್ತಾರೆ. ಸಪೋರ್ಟ್ ಯಾವುದ್ಯಾವುದಕ್ಕೆ ಸಿಗುತ್ತೆ ಅಂದರೆ ಡ್ರಿಪ್ ಇರಿಗೇಷನ್. ಈಗ ಹೊಲಗಳಲ್ಲಿ ನಾವು ಡ್ರಿಪ್ ಇರಿಗೇಷನ್ ಮಾಡಿಸೋದ್ರಿಂದ ಅದಕ್ಕೆ ಈ 55 ಮತ್ತು 45% ಅಪ್ಲೈ ಆಗುತ್ತೆ. ಸ್ಪ್ರಿಂಕ್ಲರ್ ಸಿಸ್ಟಮ್, ಈ ಸ್ಪ್ರಿಂಕ್ಲರ್ ಸಿಸ್ಟಮ್ ಕೂಡ ಬೆಳೆಗಳಿಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಎರಡೂ ಒಂದೇ. ಸ್ಪ್ರಿಂಕ್ಲರ್ ಸಿಸ್ಟಮ್ ನೀರನ್ನು ಚಿಮ್ಮುವುದು, ಹಾಗೆ ಡ್ರಿಪ್ ಇರಿಗೇಷನ್ ಹನಿ ನೀರಾವರಿಯಿಂದ ಬೆಳೆಯನ್ನು ಬೆಳೀತಕ್ಕಂಥದ್ದು. ಈ ಎರಡಕ್ಕೂ ಕೂಡ ಎರಡು ರೀತಿಯಲ್ಲಿ 55 ಮತ್ತು 45 ರೇಷಿಯೋದಲ್ಲಿ ಸಬ್ಸಿಡಿ ಸಿಗುತ್ತೆ. ಇದು ರೈತರಿಗೆ ಅತ್ಯಂತ ಉಪಯುಕ್ತವಾದಂಥ ಯೋಜನೆ. ಇದರಲ್ಲೂ ಕೂಡ ತುಂಬ ಹಣವನ್ನು ಉಳಿತಾಯ ಮಾಡಬಹುದು. ಇದರಿಂದ ಉಪಯೋಗ ಏನು? 30ರಿಂದ 40ರಷ್ಟು ನೀರನ್ನು ಉಳಿಸ್ಬೋದು, ಹಾಗೆ 20ರಿಂದ 40ರಷ್ಟು ಎಳ್ಳು ಹೆಚ್ಚಾಗುತ್ತದೆ. ಈ ರೀತಿಯಾಗಿ ಮಾಡೋದ್ರಿಂದ ಆಯಿತಾ. ಈಗ ಯಾರಾದರೂ ಹೆಚ್ಚು ನೀರಾವರಿ 2 ಇಂಚು 3 ಇಂಚು ಇರೋರಿಗೇನು ನೀರಾವರಿ ಸರಿ ಹೋಗುತ್ತೆ. ಆದರೆ ಈಗ ಕೇವಲ 1 ಇಂಚು 1.5 ಇಂಚು ನೀರು ಇಟ್ಕೊಂಡು 3-4 ಎಕರೆ ಬದುಕಿಸ್ಬೇಕಾದ್ರೆ ಅಥವಾ ಉಳಿಸ್ಬೇಕಾದ್ರೆ ಈ ಡ್ರಿಪ್ ಇರಿಗೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ಇದನ್ನೆಲ್ಲ ಅಪ್ಲೈ ಮಾಡಬೇಕು? ಕೃಷಿ ಇಲಾಖೆ, ಅಗ್ರಿಕಲ್ಚರಲ್ ಆಫೀಸ್, ಆಯಿತಾ. ಈ ಕೃಷಿ ಇಲಾಖೆ ಅಥವಾ ಆನ್ಲೈನ್ CSC ಪೋರ್ಟಲ್ ಕೂಡ ಇದನ್ನು ಅಪ್ಲೈ ಮಾಡಬಹುದು. ಇದನ್ನು ಮಾಡೋದಕ್ಕೆ ಸರ್ಕಾರವೇ 55% ಹಾಗೂ 45% ರೇಷಿಯೋದಲ್ಲಿ ಸಬ್ಸಿಡಿನ ಕೊಡುತ್ತೆ. ಇದರಿಂದ ರೈತರು ತುಂಬ ಉಳಿತಾಯನ ಮಾಡ್ಬೋದು. ಕಡಿಮೆ ನೀರಿನಲ್ಲಿ ಅಧಿಕವಾದಂತಹ ಬೆಳೆನ ಬೆಳಿಬಹುದು. ಇನ್ನು ನಾವು ಮುಂದಿನ ಯೋಜನೆ ನೋಡೋದಾದರೆ 4ನೇದು ಕಿಸಾನ್ ಕ್ರೆಡಿಟ್ ಕಾರ್ಡ್. ಇದ್ರ ಬಗ್ಗೆ ನಾವು ಸಪ್ರೇಟಾಗಿ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿದ್ದೀವಿ, ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೀವಿ. ಹೋಗಿ ನೀವು ಕೆಳಗಡೆ ಕೊಟ್ಟಿರುವ ಲಿಂಕ್ ಮೂಲಕ ಅದನ್ನು ಪೂರ್ತಿಯಾಗಿ ಮಾಹಿತಿನ ತಿಳ್ಕೊಬೋದು. ಇದು ಕೂಡ ಒಂದು ಕೇಂದ್ರ ಸರ್ಕಾರದ ಒಂದು ದೊಡ್ಡ ಯೋಜನೆಯಾಗಿದೆ. ಈ KCC ಏನು ಮಾಡುತ್ತೆ ಅಂದರೆ 50,000ದಿಂದ 3 ಲಕ್ಷದವರೆಗೆ ಹಣವನ್ನು ಇನ್ಸ್ಟೆಂಟಾಗಿ ಕೊಡುತ್ತೆ. ಯಾವ ರೀತಿಯಾಗಿ ಅಂದರೆ, ಈಗ ನಾವು ಯಾವುದಾದ್ರೂ ಕ್ರೆಡಿಟ್ ಕಾರ್ಡ್ ಯಾವ ರೀತಿ ಯೂಸ್ ಮಾಡ್ತೇವೋ ಅದೇ ರೀತಿಯಾಗಿ ಈ KCC ಕಾರ್ಡು ಕೂಡ ಯೂಸ್ ಮಾಡ್ಬೋದು. ರೈತರು ತಮಗೆ ಬೇಕಾದಂಥ ವಸ್ತುಗಳನ್ನು ರಸಗೊಬ್ಬರ ಅಂಗಡಿಗಳಲ್ಲಿ ತಗೋಬೇಕಾದ್ರೆ ಈ ಕಾರ್ಡ್ನ ತೋರಿಸೋದ್ರ ರೈತರಿಗೆ ಅವಶ್ಯಕವಿರುವ ವಸ್ತುಗಳನ್ನು ಖರೀದಿ ಮಾಡಬಹುದು, ಅದು ಕಡಿಮೆ ಬಡ್ಡಿ ದರದಲ್ಲಿ. ಇದರ ಇಂಟ್ರೆಸ್ಟ್ ರೇಟ್ ನೋಡ್ಕೊಳ್ಳೋದಾದರೆ 4%ಇಂದ 7%ವರೆಗೂ ಇದರ ಇಂಟ್ರೆಸ್ಟ್ ರೇಟ್ ಇರುತ್ತೆ, ಅಂದರೆ ಬಡ್ಡಿ ಇರುತ್ತೆ. ಅದನ್ನು ಯಾವಾಗ ಪೇ ಮಾಡೋದು? ನಾವು ಬೆಳೆ ಬೆಳೆದು ಅದನ್ನು ಹಾರ್ವೆಸ್ಟ್ ಅಥವಾ ಬೆಳೆ ಕೈಗೆ ಬಂದಾದ ಮೇಲೆ ಈ KCC ಕಾರ್ಡ್ಗೆ ಅಥವಾ ಬ್ಯಾಂಕ್ಗೆ, ಯಾವ ಬ್ಯಾಂಕಿಂದ ನಾವು KCC ಕಾರ್ಡ್ನ ಪಡ್ಕೊಂಡಿರ್ತೀವೋ ಆ ಬ್ಯಾಂಕ್ಗೆ ಸಲ್ಲಿಸಬೇಕು. ಇನ್ನು ನಾವು 5ನೇ ಯೋಜನೆ ನೋಡ್ಕೊಳ್ಳೋದಾದರೆ NHM, ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್. ಇದು ಯಾವ ಬೆಳೆಗೆ ಅನ್ವಯಿಸುತ್ತೆ ಅಂದರೆ ಮಾವಿನ ಹಣ್ಣು, ದ್ರಾಕ್ಷಿ ಹಣ್ಣು ಅಥವಾ ಯಾವುದೇ ತೋಟಗಾರಿಕೆ ಬೆಳೆಗಳಿಗೆ ಇದು ಅನ್ವಯಿಸುತ್ತೆ. ವೆಜಿಟೇಬಲ್ಸ್ ಆಗಿರ್ಬೋದು, ಫ್ಲವರ್ಸ್ ಆಗಿರ್ಬೋದು, ಈ ಎಲ್ಲ ಬೆಳೆಗಳಿಗೂ ಕೂಡ ಈ NHM ಅನ್ನೋ ಯೋಜನೆ ಅನ್ವಯಿಸುತ್ತೆ. ಇದರ ಉದ್ದೇಶ ಏನು? ಸಬ್ಸಿಡಿ ಕೊಡೋದು, ರೈತರಿಗೆ ಅವರ ಕೃಷಿ ಅಭಿವೃದ್ಧಿಯಲ್ಲಿ ಪ್ರೋತ್ಸಾಹ ಕೊಡುವುದು ಈ NHM ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಯಾವ ರೀತಿಯಾಗಿ ಈ ಯೋಜನೆ ರೈತರಿಗೆ ಸಪೋರ್ಟ್ ಮಾಡುತ್ತೆ ಅನ್ನೋದಾದರೆ, ನಾವು ಯಾವುದಾದ್ರೂ ಒಂದು ವಿಶೇಷ ಬೆಳೆನ ಬೆಳಿಬೇಕಾದ್ರೆ ನರ್ಸರಿ ಸೆಟಪ್ ಮಾಡ್ಕೋಬೇಕಾಗುತ್ತೆ, ಗ್ರೀನ್ ಹೌಸ್ನ ರೆಡಿ ಮಾಡ್ಕೋಬೇಕಾಗುತ್ತೆ, ಹಾಗೆ ಅದಕ್ಕೆಲ್ಲ ಡ್ರಿಪ್ ಇರಿಗೇಷನ್ ಕೂಡ ಮಾಡ್ಕೋಬೇಕಾಗುತ್ತೆ. ಇದು ಎಲ್ಲ ಕೂಡ ಈ ಹಾರ್ಟಿಕಲ್ಚರ್ನಲ್ಲಿ ಬರುತ್ತೆ. ಇದಕ್ಕೆ ಈ ಸರ್ಕಾರದ ಈ ಯೋಜನೆಯು ತುಂಬ ಮುಖ್ಯವಾಗಿ ಸಪೋರ್ಟ್ನ ಕೊಡುತ್ತೆ. ಇದರಿಂದ ಏನು ಉಪಯೋಗ? ಟ್ರೆಡಿಷ್ನಲ್ಲಾಗಿ ನಾವೇನು ಬೆಳಿತೀವಲ್ವ ಬೆಳೆ, ಸಾಮಾನ್ಯವಾಗಿ ಯಾವುದೇ ನರ್ಸರಿ ಸೆಟಪ್ ಮಾಡಿದೆ, ಗ್ರೀನ್ ಹೌಸ್ ಮಾಡಿದೆ, ಅದಕ್ಕಿಂತ ಹೆಚ್ಚು ಲಾಭನ ಈ ಒಂದು ಹಾರ್ಟಿಕಲ್ಚರಲ್ಲಿ ನಾವು ಪಡ್ಕೋಬೋದಾಗಿದೆ. ಓಕೆ, ಇದೇ ರೀತಿಯಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.